ಸ್ನೇಹಿತರೆ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೇಟರರ್ಸ್ ಮೈಸೂರು ಯೂಟ್ಯೂಬ್ ಚಾನಲ್ಗೆ. ನಮಗೆ ತಿಳಿದಿರುವಂತಹ ಅಲ್ಪವಿದ್ಯೆಯನ್ನು ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸ್ತಾ ಇದ್ದೀವಿ. ಹೇಗೆ ಬರ್ತಿದೆ ಹೇಗೆ ಬರ್ತಿಲ್ಲ ಅಂತ ಅನ್ನೋದನ್ನು ನೀವೇ ತಿಳಿಸ್ಬೇಕು. ಆದರೆ ನಮ್ಮದು ಲೆಕ್ಕಾಚಾರ ಅಳತೆ ಬಿಟ್ಟು ಹೋಗೋದೇ ಇಲ್ಲ. ಅಳತೆ ಲೆಕ್ಕಾಚಾರದ ಮುಂದೆ ಬೇರೆ ಲೆಕ್ಕಾಚಾರವೇ ಇಲ್ಲ. ನಾವು ಯಾವ ಕಣ್ಣಂದಾಜಲ್ಲಿ ಮಾಡಲ್ಲ, ಅಳತೆ ಬಿಟ್ಟು ಹೋಗಲ್ಲ. ಹಾಗಾಗಿ ನಮ್ಮೆಲ್ಲ ಖಾದ್ಯಗಳು, ನಾವು ತಯಾರಿಸುವಂತಹ ಖಾದ್ಯಗಳು, ನಮ್ಮ ಕೇಟ್ರಿಂಗಲ್ಲಾಗಲಿ ನಿಮ್ಮ ಎದುರುಗಡೆ ಪ್ರಸ್ತುತಪಡಿಸುವಂತಹ ಖಾದ್ಯಗಳಾಗಲಿ ಯಾವುದೇ ಆದರೂ ಪರ್ಫೆಕ್ಟಾಗಿ ಬರುತ್ತೆ. ಆಯಿತಾ? ನಾವು ಹೇಗೆ ಮಾಡ್ತೀವಿ ಹಾಗೆ ನೀವು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ, ಇವತ್ತಿನ ದಿವಸ ನಾನು ನಿಮಗೊಂದು ಅದ್ಭುತವಾದ ರವಾ ವಾಂಗಿಬಾತ್. ಕೆಲವರೆಲ್ಲ ಬನ್ಸಿ ರವೆಲ್ ಮಾಡ್ತಾರೆ, ಮಾಡ್ಬೋದು, ತೊಂದರೆ ಇಲ್ಲ. ಆದರೆ ನಾನು ಮೀಡಿಯಮ್ ರವೆಲೆ ಮಾಡ್ತಾಯಿದ್ದೀನಿ. ಬಾಂಬೆ ರವೆ ಅಂತಾರಲ್ಲ, ಆ ಮೀಡಿಯಮ್ ರವೆಲಿ, ಉಪ್ಪಿಟ್ಟು ರವೆಲಿ ನಿಮಗೆ ವಾಂಗಿಬಾತ್ ಮಾಡಿ ತೋರಿಸ್ತೀನಿ. ಬನ್ನಿ ಶುರು ಮಾಡೋಣ. ರವಾ ವಾಂಗಿಬಾತ್. ಸಾಸಿವೆ ಸಿಡಿತಿದೆ. ಇಲ್ಲಿಗೆ 2 ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ, 2 ಸ್ಪೂನ್ ಉದ್ದಿನಬೇಳೆ ಹಾಕಿದ್ದೀನಿ, ಒಂದು ಸ್ವಲ್ಪ ಕಂದು ಬಣ್ಣ ಬರುವವರೆಗೆ ತಿರುಗಿಸಿ ನೋಡಿ. ಒಂದು 300 ಗ್ರಾಮು ಈ ಬೌಲಲ್ಲಿ, ಒಂದು ಬೌಲ್ ರವೆ ತೊಗೊಂಡಿದ್ದೀನಿ. ಒಂದು 300 ಗ್ರಾಮ್ ರವೆಯನ್ನು ಚೆನ್ನಾಗಿ ಹುರಿದುಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಹಾಕಿಕೊಳ್ಳೋಣ. ನೋಡಿ, ಯಾವುದೇ ಉಪ್ಪಿಟ್ಟು ಮಾಡಿ, ರವೆ ಐಟಮ್ ಏನೇ ಮಾಡಿ, ನೀವು ಈ ಮೀಡಿಯಮ್ ರವೆ ತೊಗೊಂಡಾಗ ಇದನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು. ಇಲ್ಲದೇ ಇದ್ದರೆ ಅದೇನಾಗುತ್ತೆ, ಮೇಣ ಆದಂಗೆ ಆಗುತ್ತೆ, ಚೆನ್ನಾಗಿ ಆಗಲ್ಲ. ಹಸ್ಕು ಸ್ಮೆಲ್ ಬರುತ್ತೆ. ಆ ಥರ ಮಾಡ್ಕೋಬೇಡಿ. ಒಂದು 2 ನಿಮಿಷ ತಡ ಆದರೂ ಪರವಾಗಿಲ್ಲ. ಕ್ಲೀನಾಗಿ ರವೆಯನ್ನು ಘಮ ಬರುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಿ. ಇದನ್ನು ನಾವು ಅಡ್ವೈಸ್ ಮಾಡೋದು. ಸ್ನೇಹಿತರೆ, ರವೆ ಹುರಿದು ಆಯಿತು ನೋಡಿ. ಘಮ 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 ಅಂತ ಇದೆ ರವೆ. ಈಗ ಒಲೆಯನ್ನು ಬಂದ್ ಮಾಡಿ ಇದನ್ನು ಒಂದು ಬೇಸನ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ರವೆಯನ್ನು ಹುರಿದು ಮುಗಿಯಿತು. ಈಗ ಮತ್ತೊಂದು ಪಾತ್ರೆ ತೊಗೊಂಡಿದ್ದೀನಿ. ಒಂದು 4 ಸ್ಪೂನಷ್ಟು ಆಯಿಲ್ ಹಾಕ್ಕೋತಾ ಇದ್ದೀನಿ. ಒಟ್ಟು ನಿಮಗೆ 150 ml ಆಯಿಲನ್ನು ಹಾಕ್ಕೊಂಡು ಹಾಗಾಯಿತು ನೋಡಿ. 3 ಈರುಳ್ಳಿಯನ್ನು ನೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತೀನಿ ಇಲ್ಲಿ. ನೂರು ಗ್ರಾಮ್ ರವೆಗೆ 1 ಈರುಳ್ಳಿ ಲೆಕ್ಕ. 300 ಗ್ರಾಮ್ ರವೆಗೆ 3 ಈರುಳ್ಳಿ, ಒಂದು 150 ಗ್ರಾಮ್ ಆಯಿಲ್. ಆಯಿತಾ? ಈರುಳ್ಳಿ ಚೆನ್ನಾಗಿ ಬಾಡಲಿ. ಒಂದು 1/4 ಸ್ಪೂನು ಅರಿಶಿನ ಪುಡಿ, ಸ್ವಲ್ಪ ಕರಿಬೇವಿನ ಸೊಪ್ಪು, ಎರಡು ದಪ್ಪಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದೀನಿ. ಆ 2 ದಪ್ಪಮೆಣಸಿನ್ಕಾಯಿ ಅಂದರೆ ಕ್ಯಾಪ್ಸಿಕಮ್ ಅಷ್ಟೇ. 300 ಗ್ರಾಮ್ನಷ್ಟೇ ಬದನೆಕಾಯಿ, ಬಿಳಿ ಬದನೆಕಾಯಿ ತೊಗೊಂಡಿದ್ದೀನಿ. ಬಿಳಿ ಬದನೆಕಾಯಿ ಎಳಸಾಗಿ ಚೆನ್ನಾಗಿದೆ. ಆ ಬದನೆಕಾಯನ್ನು ಇಲ್ಲೇ ಹಾಕೋಣ. 2 ದಪ್ಪ ಜಾಮ್ ಟೊಮೆಟೊ ತೊಗೊಂಡಿದ್ದೆ, ಅದನ್ನು ಕೂಡ ಹಾಕೋಣ. ನೋಡಿ, ರವೆ ವಾಂಗಿಬಾತ್ ಇದೆಯಲ್ಲ, ನೀವು ಬದನೆಕಾಯಿ ಬೇಯೋದಕ್ಕೆ ಅಷ್ಟೇ ಕಾಯಬೇಕಾಗಿರೋದು. ಬಾಕಿ ಎಲ್ಲ ಪಟ್ 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 ಆಗುತ್ತೆ. ನೋಡಿ, ಹುಣಸೆಹಣ್ಣು ಪಲ್ಪು ತೊಗೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಮಾಡ್ಕೊಂಡಿದ್ದೀನಿ. ಗಟ್ಟಿಯಾಗಿದೆ ಇದು. 1 2 3 ಸ್ಪೂನು ಹುಣಸೆ ಹಣ್ಣಿನ ಪಲ್ಪನ್ನು ಹಾಕ್ಕೊಂಡಿದ್ದೀನಿ ಇಲ್ಲೇ. ಯಾಕೆಂದರೆ ಒಂದು ಅರ್ಧ ಭಾಗ ಬದನೆಕಾಯಿ ಆಗ್ತಾ ಇದ್ದಂಗೆ ಹುಣಸೆ ಹಣ್ಣನ್ನು ಹಾಕ್ಬಿಡ್ಬೇಕು. ಇಲ್ಲಾಂದರೆ ಆ ಬದನೆಕಾಯಿ ಏನಾಗುತ್ತೆ, ಪೂರ್ತಿ ಕದರೋದಾಗ ಆಗುತ್ತೆ.
ಆವಾಗ ನಿಮಗೆ ರವೆ ಮಧ್ಯದಲ್ಲಿ ಬದನೆಕಾಯಿ ಸಿಗೋದೇ ಇಲ್ಲ. ಎಲ್ಲೆಲ್ಲೋ ಒಂದೊಂದು ಕಡೆ ಒಂದೊಂದು ಹೋಳು ಸಿಗುತ್ತೆ. ಪೂರ್ತಿ ಬೆಂದೋಗಬಾರ್ದು, ಬಾಯಿಗೆ ಸಿಗಿರಬೇಕು, ಆದರೆ ಬೆಂದಿರಬೇಕು. ಬಾಯಿಗೆ ಸಿಗಬೇಕು, ಕರಗೋಗಬಾರ್ದು, ಆದರೆ ಬೆಂದಿರಬೇಕು. ಆ ಟೆಕ್ನಿಕ್ಗೆ ಅರ್ಧ ಬೆಂದ ನಂತರ ಹುಣಸೆಹಣ್ಣು ಹಾಕುವಂಥದ್ದು. ನೋಡಿ, ಒಂದಿಷ್ಟು ಉಪ್ಪು 1/4 ಸ್ಪೂನ್ ಇರ್ಬೋದು, 1/4 ಸ್ಪೂನ್ ಉಪ್ಪನ್ನು ಇಲ್ಲಿ ಸೇರಿಸಿದ್ದೀನಿ. ವಾಂಗಿಬಾತ್ ಪುಡಿ ನಾನು ಆಲ್ರೆಡಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಮಾಡೋದು ಹೇಗೆ ಅಂತ. ವಾಂಗಿಬಾತ್ ಪುಡಿ ತೊಗೊಂಡಿದ್ದೀನಿ. ಇದು 1, 2, 3, ಒಂದು ಅರ್ಧ ಸ್ಪೂನ್ ಈ ತರಕಾರಿಗೆ 100 ಗ್ರಾಮ್ಗೆ 1 ಸ್ಪೂನ್ ಲೆಕ್ಕದಲ್ಲಿ ವಾಂಗಿಬಾತ್ ಪುಡಿಯನ್ನು ಹಾಕಿದ್ದೇನೆ. ಈಗಲೇ ವಾಂಗಿಬಾತಿನ ಘಮ 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 ಅಂತ ಇದೆ. ಒಂದು 4 ಸ್ಪೂನ್ನಷ್ಟು ತೆಂಗಿನಕಾಯಿ ತುರಿ. ನೀವು ಬೇಕಾದರೆ ಒಣಕೊಬ್ಬರಿಯನ್ನು ಕೂಡ ಹಾಕ್ಕೋಬೋದು. ಇಲ್ಲಿ ಒಣಕೊಬ್ಬರಿ ಕೂಡ ಹಾಕ್ಬೋದು. ನಾನು ತೆಂಗಿನಕಾಯನ್ನು ಹಾಕ್ತಿದ್ದೀನಿ. ಇದೇ ಬೋಲಲ್ಲಿ ರವೆ ತೊಗೊಂಡ್ವಿ, ಅದೇ ಬೋಲಲ್ಲಿ 3 ಬೋಲ್ ನೀರನ್ನು ಹಾಕೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಒಂದು 3/4 ಸ್ಪೂನ್ನಷ್ಟು ಶುಂಠಿ ನೈಸಾಗಿತ್ತು, ನೈಸಾಗಿ ಹಚ್ಚಿಬಿಟ್ಟಿದ್ದಾರೆ. ಅದನ್ನು 3/4 ಸ್ಪೂನ್ನಷ್ಟು ಶುಂಠಿ ಹಾಕ್ತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು ಹಿಂಡಿಟ್ಕೊಂಡಿದ್ದೆ, 1 ನಿಂಬೆಹಣ್ಣು, ಒಂದು ಸ್ವಲ್ಪ ಇಂಗು. ವಾಂಗಿಬಾತ್ಗೆಲ್ಲ ಒಂಚೂರು ಇಂಗು ಮುಂದೆ ಇದ್ದರೆ ಒಳ್ಳೆಯದು. ಗೋಡಂಬಿ ಹಾಕ್ತಾಯಿದ್ದೀನಿ, 1-1.5 ಸ್ಪೂನ್ನಷ್ಟು ಗೋಡಂಬಿ. ನೀವು ಬೇಕಾದರೆ ಹಸಿ ಬಟಾಣಿ ಹಾಕ್ಕೊಳ್ಳಿ, ಸ್ವೀಟ್ ಕಾರ್ನ್ ಹಾಕ್ಕೊಳ್ಳಿ, ತೊಂದರೆ ಇಲ್ಲ. ಒಣಗಿರೋ ಬಟಾಣಿಯನ್ನು ಬೇಯಿಸಿ ಮಿಕ್ಸ್ ಮಾಡಿ, ತೊಂದರೆ ಇಲ್ಲ. ಬಟ್ ನಾನು ಬರೀ ಗೋಡಂಬಿ ಹಾಕ್ತಾಯಿದ್ದೀನಿ, ಬಟಾಣಿ ಸ್ಕಿಪ್ ಮಾಡಿದ್ದೀನಿ. ಇದು ನೀರು ಕುದಿಬೇಕು, ಕ್ಷಮೆ ಇರಲಿ. ನೋಡಿ, ಒಳ್ಳೆ ಘಮ ಬರ್ತಿದೆ. ಬೇಕಂದರೆ ಈ ಸಮಯದಲ್ಲಿ ನೀವು ಒಂದು ಸಾರಿ ರುಚಿ ನೋಡ್ಬೋದು. ಹೇಗೆ, ಏನು ಸಾಕಾ, ಏನು ಎತ್ತ, ಉಪ್ಪು ಸಾಕಾ, ಹುಳಿ ಸಾಕಾ, ಬೆಲ್ಲ ಸಾಕಾ, ಏನು ಬೇಕು ಅಂತ ಒಂದು ಸಾರಿ ನೀವು ರುಚಿ ನೋಡ್ಬೋದು. ಹುಳಿ ಗಿಳಿ ಎಲ್ಲ ಸಾಕು, ಆದರೆ ನನಗನ್ನಿಸ್ತಿದೆ ಒಂಚೂರು ಬೆಲ್ಲ ಬೇಕು, ಒಂಚೂರು ಉಪ್ಪು ಬೇಕು ಅಂತ. ನೋಡಿ, ಒಂದಿಷ್ಟು ದಪ್ಪ ಬೆಲ್ಲ ಹಾಕ್ತಾಯಿದ್ದೀನಿ. 1/4 ಅಚ್ಚಲ್ಲಿ ಅರ್ಧ ಬೆಲ್ಲ, ಒಂದು ಅರ್ಧ ಸ್ಪೂನ್ನಷ್ಟು ಉಪ್ಪು ಬೇಕಿತ್ತು, ಹಾಕಿದ್ದೀನಿ. ಈಗ ಏನಂದರೆ, ಯಾರು ಹುಟ್ಟುತ್ತಾ ಕಲ್ತ್ಕೊಂಬರಲ್ಲ, ಎಲ್ಲ ಇಲ್ಲಿ ಬಂದ ಮೇಲೇ ಕಲಿಯೋದು ಅಲ್ವಾ? ಸೊ ಹಾಗಾಗಿ ಪ್ರತಿದಿನ ಪ್ರತಿಯೊಬ್ಬ ಮನುಷ್ಯ ಕಲಿಯೋದಿದ್ದೇ ಇರುತ್ತೆ. ಈಗ ನಾನು ಕಲಿಯೋದು ಬೇಕಾದಷ್ಟಿದೆ, ಅಡುಗೆ ವಿಚಾರದಲ್ಲಿ ಕಲಿಯುವಂಥದ್ದು ಬೇಕಾದಷ್ಟಿದೆ. ನಾವಿನ್ನೂ ಬೇಕಾದಷ್ಟು ಸೈಕಲ್ ಹೊಡಿಬೇಕಿದೆ. ನೋಡೋಣ, ಭಗವಂತ ಆಯಸ್ಸು ಕೊಡಬೇಕು. ನಾವು ನಿಮ್ಮ ಸೇವೆ ಮಾಡ್ತಿರಬೇಕು, ಈ ಥರ ಖಾದ್ಯಗಳನ್ನ ನಿಮ್ಮ ಮುಂದೆ ಇಡ್ತಿರಬೇಕು. ಬನ್ನಿ, ಇದೆಲ್ಲ ಕುದ್ದು ಪರಿಪಕ್ವವಾಗಿದೆ. ಈಗ ನಾವು ಹುರಿದಿಟ್ಕೊಂಡಿದ್ವಲ್ಲ ರವೆ, ಅದನ್ನು ಇದಕ್ಕೆ ಹಾಕೋಣ. ನೋಡಿ, ರವೆಯನ್ನು ಇದರಲ್ಲಿ ಮಿಕ್ಸ್ ಮಾಡೋಣ. ನಿಧಾನಕ್ಕೆ ಹಾಕ್ಕೊಳ್ಳಿ, ಒಲೆಯನ್ನು ಸಿಮ್ಮಲ್ಲಿ ಇಟ್ಕೊಳ್ಳಿ ರವೆ ಹಾಕೋವಾಗ. ಯಾಕೆಂದರೆ ರವೆ ಹಾಕಿದ ತಕ್ಷಣ ತಪ ತಪ ಕುದಿಯುತ್ತಲ್ಲ, ಈ ಕೈಗೆ ಮೈಗೆ ಎಲ್ಲ ಹಾರಿಬಿಡುತ್ತೆ. ಈಗ ನಮ್ಮ ಹೊಸದಾಗಿ ಕಲಿತಾ ಇರುವಂಥ ಸ್ಟೂಡೆಂಟ್ಸು, ಇವ್ರಿಗೆಲ್ಲ ಒಬ್ಬೊಬ್ಬರೇ ಇರ್ತಾರಲ್ಲ, ಬ್ಯಾಚುಲರ್ಸ್, ಅವ್ರೇನಾರ ಈ ಥರ ರವೆ ವಾಂಗಿಬಾತ್ ಮಾಡೋಣ ಅಂತ ಅಂದ್ಕೊಂಡಾಗ ಕೈಗೆ ಮೈಗೆ ಏನಾದರೂ ಹಾರಿಬಿಟ್ರೆ ಭಾಳ ಫೀಲ್ ಆಗ್ತಾರೆ. ಸೊ ಹಾಗಾಗಿ ನೀವು ರವೆ ಹಾಕೋಕ್ಕಿಂತ ಮುಂಚೆ ಒಲೆಯನ್ನು ಸಂಪೂರ್ಣವಾಗಿ ಸಿಮ್ ಮಾಡ್ಕೊಳ್ಳಿ, ಲೈಟಾಗಿ ಉರಿತಾ ಇರಲಿ ಸಾಕು. ಇದನ್ನು 1.5 ನಿಮಿಷ ಮುಚ್ಚಿಡಿ ಸಾಕು. ಎಷ್ಟು ಹೇಳಿ? 1.5 ನಿಮಿಷ. ಸ್ನೇಹಿತರೆ ನೋಡಿ, ಏನು ವಾಂಗಿಬಾತ್ ಘಮ ಘಮ್ ಅಂತ ಇದೆ. ನಮ್ಮ ಕಿಚನ್ನೆಲ್ಲ ಸ್ಮೆಲ್ಲು ಇದ್ರದ್ದು ಘಮ್ ಅಂತ ಇದೆ ಅಂತ ಈಗ ಅಲ್ಲಿ ಆಚೆ ಕಡೆ ಈ 1.5 ನಿಮಿಷ ನಾವೇನು ಬಿಡೋಕ್ಕೆ ಹೇಳಿದ್ವಿ, ಹೊರಗಡೆ ಹೇಳ್ಬಿಟ್ಟು ಹೋಗ್ತಾಯಿದ್ದಾರೆ, ಏನು ಘಮ್ ಅನ್ನಿಸ್ತಾ ಇದ್ದೀರಾ,
ನಮಗೇನು ಕೊಡಲ್ವಾ ಭಟ್ರೆ ಅಂತ ಅಂದ್ಬಿಟ್ಟು ಹೋಗ್ತಾಯಿದ್ದಾರೆ. ಭಾಳ ಅದ್ಭುತವಾಗಿದೆ. ಮೇಲ್ಗಡೆ ಇನ್ನೊಂದಷ್ಟು ಆ ರುಚಿಯನ್ನು ಮತ್ತಷ್ಟು ಉಲ್ಬಣಗೊಳಿಸ್ಲಿಕ್ಕೆ ಒಂದೇ ಒಂದು ಸ್ಪೂನು ತುಪ್ಪವನ್ನು ಹಾಕಿ ಒಂದು ಸಾರಿ ಹೀಗೆ ನೈಸ್ ಮಾಡೋಣ. ನೈಸ್ ಮಾಡ್ತಾರೆ ಅಂತಾರಲ್ಲ ಹಾಗೆ ಇದಕ್ಕೂ ನಾವು ನೈಸ್ ಮಾಡಬೇಕು. ಒಲೆಯನ್ನು ಬಂದ್ ಮಾಡಿದ್ದೇನೆ. ಈಗ ಬನ್ನಿ ಹೇಗೆ ಬಂದಿದೆ ರವಾ ವಾಂಗಿಬಾತ್ ನೋಡ್ಕೊಂಬರೋಣ. ಸ್ನೇಹಿತರೆ, ರವಾ ವಾಂಗಿಬಾತ್ ಹೇಗೆ ಅಂತ ನೋಡಿದ್ರಿ. ಒಂದು ಸಾರಿ ರುಚಿ ನೋಡಿ ಹೇಗಿದೆ ಅಂತ ನಿಮ್ಗೆ ಹೇಳಬೇಕಲ್ವ, ಅದು ನಮ್ಮ ಧರ್ಮ. ವಾಹ್, ತುಂಬ ಚೆನ್ನಾಗಿದೆ, ಭಾಳ ಅದ್ಭುತವಾಗಿದೆ. ಬದನೆಕಾಯಿ ಕರೆಕ್ಟಾಗಿ ಬೆಂದಿದೆ. ರವೆಗೆ ಬೇಕಾದಷ್ಟು ನೀರಿದೆ. ರವೆ ಎಲ್ಲ ಕ್ಲೀನಾಗಿ ಬೆಂದಿದೆ, ಹೊಂದಿಕೊಂಡಿದೆ. ನೋಡಿ, ಹಲ್ವಾ ಇದ್ದಂಗಿದೆ ರವಾ ವಾಂಗಿಬಾತ್. ಸೂಪರಾಗಿದೆ. ರವೆಯಿಂದ ಮಾಡುವಂತಹ ಈ ಥರ ಖಾದ್ಯಗಳಿಗೆ ಕಾಂಕ್ರೀಟು, ಉಪ್ಪಿಟ್ಟು, ಅರಗಲ್ಲ ಈ ಥರ ಎಲ್ಲ ಹೇಳ್ತಾರಲ್ವ, ಅದಲ್ಲ. ಯಾಕೆ ಅರಗಲ್ಲ ಅಂತ ಅಂದರೆ, ನೀವು ರವೆಗೆ ಬೇಕಾದಷ್ಟು ನೀರನ್ನು ಕೊಡೋದಿಲ್ಲ. ಈ ಥರ ಕ್ಲೀನಾಗಿ ಹುರಿದು 1ಕ್ಕೆ 3ರಷ್ಟು ನೀರು ಕೊಟ್ಟು ಬೆಳಿಗ್ಗೆ ಎದ್ದು ಮಾಡ್ಕೊಂಡು ತಿಂದು ನೋಡಿ, ಯಾತಕ್ಕೆ ಕರಗಲ್ಲ? ನಾವು ಅದಕ್ಕೆ ಬೇಕಾಗಿರೋಷ್ಟು ನೀರು ಕೊಡಲ್ಲ, ಒಳಗಡೆ ಹೋಗಿ ಏನು ಮಾಡುತ್ತೆ, ಎಕ್ಸ್ಟ್ರಾ ಇರೋವಂಥ ನೀರನ್ನು ಹೀರ್ಕೊಳ್ಳುತ್ತೆ. ನಮಗೆ ಆವಾಗ ಬಾಯಾರಿಕೆ ಆಗುತ್ತೆ, ಬೇಗ ಜೀರ್ಣ ಆಗಲ್ಲ. ಈ ಥರ ಸಮಸ್ಯೆಗಳು. ಯಾವ ಖಾದ್ಯಗಳಿಗೆ ಎಷ್ಟು ನೀರು ಅಳತೆಯ ಪ್ರಮಾಣ ಇದೆ, ಆ ಅಳತೆಯ ಪ್ರಮಾಣವನ್ನು ನಾವು ಅದಕ್ಕೆ ಕರೆಕ್ಟಾಗಿ ಕೊಟ್ಟಾಗ ಅದು ಪರ್ಫೆಕ್ಟಾಗಿ ಬರುತ್ತೆ. ಆರೋಗ್ಯದಲ್ಲಿ ಕೂಡ ಯಾವುದೇ ಬದಲಾವಣೆಗಳಾಗಲ್ಲ, ಜೀರ್ಣಕ್ರಿಯೆಯಲ್ಲೂ ಕೂಡ ಯಾವುದೇ ವ್ಯತ್ಯಾಸಗಳಾಗಲ್ಲ. ಸ್ನೇಹಿತರೆ, ಇದೇ ಥರ ರವೆಯಿಂದ ಮಾಡುವಂತಹ ಹಲವಾರು ಉಪ್ಪಿಟ್ಟಲ್ಲೇ 10 ಥರ ಇದೆ. ಮುಂದಿನ ದಿನಗಳಲ್ಲಿ ನಾನು ಅದನ್ನೆಲ್ಲ ಮಾಡಿ ನಿಮಗೆ ತೋರಿಸ್ತೀನಿ. ವಾರ ಪೂರ್ತಿ ಉಪ್ಪಿಟ್ಟು ತಿನ್ಬೋದು, ಅಷ್ಟು ಫ್ಯಾನ್ ಆಗಿಬಿಡ್ತೀರ ನೀವು. ನನಗಂತೂ ಭಾಳ ಇಷ್ಟ. ರವೆಯಿಂದ ಮಾಡುವಂತಹ ಖಾದ್ಯಗಳು ಭಾಳ ಇಷ್ಟ. ರವೆಯಲ್ಲಿ ಮಾಡುವಂಥ ವಾಂಗಿಬಾತು ಇವತ್ತು ಮಾಡಿದ್ದೀನಿ. ರವೆಯಿಂದ ಮಾಡುವಂಥ ಖಾರ ಬಾತು ಇನ್ನೊಂದು ದಿವಸ ನಾನು ನಿಮಗೆ ಮಾಡಿ ತೋರಿಸ್ತೀನಿ. ಬೇರೆ ಬೇರೆ ವಿಡಿಯೋಗಳಲ್ಲಿ ನನ್ನ ಖಾರ ಬಾತನ್ನು ನೀವು ಅಬ್ಸರ್ವ್ ಮಾಡಿದ್ದೀರಾ. ಆದರೆ ನನ್ನ ಶ್ರೀ ಕೇಟರರ್ಸ್ ಮೈಸೂರು ಯೂಟ್ಯೂಬ್ ಚಾನಲಲ್ಲಿ ಮತ್ತೊಂದು ಸಾರಿ ನಾನು ರವೆಯಿಂದ ಮಾಡುವಂತಹ ಖಾರ ಬಾತನ್ನು ಮಾಡಿ ತೋರಿಸ್ತೀನಿ. ಸ್ನೇಹಿತರೆ, ಇದೇ ಥರ ನೀವು ನಿಮ್ಮ ಮನೆಯವರಿಗೆ, ನಿಮ್ಮ ಸ್ನೇಹಿತರಿಗೆ ಮಾಡಿಕೊಡಿ. ಭಾಳ ಅದ್ಭುತವಾಗಿರುತ್ತೆ. ಎಲ್ಲರ ಪ್ರಶಂಸೆಗೆ ನೀವು ಪಾತ್ರರಾಗ್ತೀರಾ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆ ಖಾದ್ಯಗಳೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ. ಅದು ಆಂಧ್ರದಾಗ್ಬೋದು, ತಮಿಳ್ನಾಡ್ದಾಗ್ಬೋದು, ಕರ್ನಾಟಕದಾಗ್ಬೋದು, ಉತ್ತರ ಕರ್ನಾಟಕ ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಎಲ್ಲಿಯದ್ದೇ ಆಗಲಿ, ಉತ್ತರ ಭಾರತದ್ದೇ ಆಗ್ಬೋದು, ಎಲ್ಲ ಖಾದ್ಯಗಳನ್ನು ಒನ್ ಬೈ ಒನ್ ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಲ್ಲಿವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮಗೊಂದು ಪ್ರಶಂಸೆಯನ್ನು ಮತ್ತು ಒಂದು ಪ್ರೋತ್ಸಾಹವನ್ನು ಕೊಡಿ. ನಿಮ್ಮ ಮನೆಯ ಊಟೋಪಚಾರದ ವ್ಯವಸ್ಥೆಗೆ 50 ಜನದ ಮೇಲ್ಪಟ್ಟು ಶ್ರೀ ಕೇಟರರ್ಸ್ನ ಸಂಪರ್ಕ ಮಾಡಿ. ಯಾವುದೇ ಚ್ಯುತಿ ಬಾರದಂತೆ ಅತ್ಯದ್ಭುತವಾಗಿ, ರುಚಿಯಾಗಿ ನಿಮ್ಮ ಸಮಾರಂಭವನ್ನು ಯಶಸ್ವಿಗೊಳಿಸ್ತೀನಿ ಅಂತ ಹೇಳ್ತಾ ಹೋಗಿದ್ದು ಬರ್ತೀನಿ. ನಮಸ್ಕಾರ.